ಬಳ್ಳಾರಿಯಲ್ಲಿ ನಿನ್ನೆ ನಡೆದ ಘಟನೆ ಅದಾದ ನಂತರ ನಡೀತಾ ಇರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾಗ ಕೆಲವೇ ನಿಮಿಷದ ಹಿಂದೆ ಬಂದ ಬ್ರೇಕಿಂಗ್ ನ್ಯೂಸ್. ಎಸ್ಪಿ ಸಸ್ಪೆಂಡ್. ನಿನ್ನೆಯಷ್ಟೇ ಡ್ಯೂಟಿಗೆ ಜಾಯಿನ್ ಆದ್ರು, ಇವತ್ತು ಸಸ್ಪೆಂಡ್. ರವೀಂದ್ರ ರೇಷ್ಮೆ ಸರ್, ಈ ನಿರ್ಧಾರ ಸರ್ಕಾರದ ಈ ಕ್ರಮ ಸೂಕ್ತನ, ಸರಿಯಾದ ನಿರ್ಧಾರನ? ನೋಡಿ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅನ್ನೋ ತರ ಯಾವ ರೀತಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ಆದ್ಕೊಳ್ಳೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆದಿಯಾಗ 5 ಜನ ಸಸ್ಪೆಂಡ್ ಮಾಡಿದ್ರು. ಆಮೇಲೆ ಯಾವುದೇ ಕಾರಣ ಕೊಡದೆ ಮತ್ತೆ ಅವ್ರನ್ನೆಲ್ಲ ರೀಇನ್ಸ್ಟೇಟ್ ಮಾಡಿದ್ರು. ಎರಡು ಬಹಳ ವಿಚಿತ್ರವಾಗಿತ್ತು. ಈಗಲೂ ಕೂಡ ಅದೇ ಕ್ರಮ ಅಂತ ಕಾಣುತ್ತೆ. ಆದ್ರೆ ಏನೇ ಇರಲಿ, ಸರ್ಕಾರ ಅವ್ರನ್ನ ಸಂಪರ್ಕ ಮಾಡಿದಾಗ ಆ ಅಧಿಕಾರಿಯ ಪ್ರತಿಕ್ರಿಯೆ ಯಾವ ರೀತಿ ಇತ್ತು, ಅದರಿಂದ ಬಹುಶಃ ಕಸಿವಿಸಿ ಆಗಿರ್ಬೋದು ಮುಖ್ಯಮಂತ್ರಿಗಾಗ್ಲಿ ಗೃಹ ಸಚಿವರಿಗಾಗ್ಲಿ. ಅದ ಕಾರಣ ಅವರೇ ಗೊತ್ತು ಯಾಕೆ ಸಸ್ಪೆಂಡ್ ಮಾಡುವಂತ ಅಪರಾಧ ಅಥವಾ ಏನ್ ಮಾಡ್ದ ಅಂತ. ಹೊರನೋಟಕ್ಕೆ ನಮ್ಗೆ ಅನ್ಸುತ್ತೆ ಯಾಕೆ ಪಾಪ ಪೊಲೀಸರು ಬಲಿ ಹಾಕಿದ್ರಲ್ಲ ಅಂತ ಅನ್ಸುತ್ತೆ. ಪೊಲೀಸ್ ಅಧಿಕಾರಿಯ ವರ್ತನೆ ಯಾವ ತರ ಇತ್ತು ಅವ್ರಿಗೆ ಬಿಟ್ಟಿತ್ತು. ಆದ್ರೆ ಸಿದ್ದರಾಮಯ್ಯನವರೇ ನಾವು ಹತ್ರ ಮಾತಾಡಲ್ಲ ಅಂತ ಮಾಧ್ಯಮಗಳ ಎದುರಿಗೆ ಮಾತಾಡಿದ್ರು. ಆ ಶಾಸಕರ ಹತ್ರ ಮಾತಾಡಲ್ಲ ಅಂತ ಆತನ ವರ್ತನೆ ನೋಡಿ. ಇವರೆಲ್ಲ ಎಲ್ಲ ವಿನೇಬಿಲಿಟಿ ಇದೆಯಾ ಅಂತ ಎಲ್ರಿಗೂ ಟಿಕೆಟ್ ಕೊಟ್ಟರು. ಆ ರೆಡ್ಡಿಗಳು ಗೆದ್ರು, ಈ ರೆಡ್ಡಿಗಳು ಗೆದ್ರು. ಗೆದ್ಮೇಲೆ ಅವ್ರು ರೆಡ್ಡಿ ತರ ತೋರಿಸ್ತಾ ಇದ್ದಾರೆ. ಅದು ನಮ್ಗೆಲ್ರಿಗೂ ಗೊತ್ತಾಗ್ತಾ ಇದೆ. ಆದ್ರೆ ಹಾಗಲ್ಲ. ಜನರು ಬುದ್ಧಿವಂತರಿದ್ದಾರೆ. ಇದು ಜನಾಂಗನೂ ಅಲ್ಲ, ಏನೂ ಅಲ್ಲ ಸರ್. ಅವ್ರು ಯಾರಿಗೆ ಹೇಳ್ತಿದ್ದಾರೆ ಜನರಿಗೆ ಅರ್ಥ ಆಗುತ್ತೆ. ಅಲ್ಲ, ಹಾಗಲ್ಲ. ಈ ಸರ್ಕಾರ ಬಂದು 2.5 ವರ್ಷ ಆಯ್ತು. ಮೊಟ್ಟ ಮೊದಲ ಮುಜುಗರ ತಂದಿಟ್ಟಿದ್ದ ಇದೇ ನಾಗೇಂದ್ರ. ವಾಲ್ಮೀಕಿ ಸಿಕ್ಕಾಕೊಂಡು ಜೈಲ್ಗೆ ಹೋಗಿ ಸಸ್ಪೆಂಡ್ ಎಲ್ಲ ಆಗಿ ಮತ್ತೆ ವಾಪಸ್ ಬಂದಿದ್ದಾರೆ. ಅದಾದ ತಕ್ಷಣ ಎರಡನೇ ಸುದ್ದಿ ಈ ಭರತ್ ರೆಡ್ಡಿ ತರ್ತಾ ಇದ್ದಾನೆ. ಅಂದ್ರೆ ನಾನು ಸಿದ್ದರಾಮಯ್ಯನವ್ರನ್ನಾಗ್ಲಿ ಡಿ ಕೆ ಶಿವಕುಮಾರ್ ಬ್ಲೇಮ್ ಮಾಡ್ತಾ ಇಲ್ಲ. ಇವರೆಲ್ಲರೂ ಸೇರಿ ವಿನೇಬಿಲಿಟಿ ಇದ್ದವ್ರನ್ನ ಹುಡುಕಿ ಟಿಕೆಟ್ ಕೊಡ್ತಾರಲ್ಲ. ಇವರೇನಿದ್ರು ಕೂಡ 30 ವರ್ಷ ಹೋಗ್ತಾರಾದ್ಮೇಲೆ ತಗೋ MLC ಅಂತಂದು ಯಾವ್ದೋ ಒಂದು ಗ್ರೇಸ್ ಮಾರ್ಕ್ಸ್ ತರ ಇವ್ರಿಗೆ ಕೊಟ್ಟಿರ್ತಾರೆ ಇಂಥವ್ರಿಗೆ. ಇವತ್ತು ಪಕ್ಷ ರಾಜಕಾರಣದ ಒಂದು ಕರಾಳತೆ ಅಲ್ಲಿಗೆ ಬಂದ್ಬಿಟ್ಟಿದೆ. ವಿನೇಬಿಲಿಟಿ ಅನ್ನೋದು ಬಿಟ್ಬಿಡಬೇಕು. ಜಾತಿ ಬಲ, ಧನಬಲ, ತೋಳ್ಬಲ ನೋಡಿ ಮಣೆ ಆಗ್ತಾ ಬಂದ್ರಲ್ಲ. ನಾನು ಇವತ್ತಿಗೂ ಆ ದೃಶ್ಯ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಜಯ್ ಮಕ್ಕನಿಗೆ ಓಟ್ ಹಾಕ್ಲಿಕ್ಕೆ ಇದೇ CM DCM ಹೆಂಗೆ ಕೈಯಲ್ಲಿ ಬುಕ್ಕೆ ಕೊಟ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟು ಓಟ್ ಹಾಕ್ಸ್ಕೊಂಡ್ರು. ಇವತ್ತು ಆತ ವಿಲನ್ ಆಗ್ಬಿಡ್ತಾರೆ. ಯಾಕಂದ್ರೆ ಆ ಪಕ್ಷಕ್ಕೆ ಹೋಗ್ಕೊಂಡು ವಿಲನ್ ತಮ್ಮ ಪಕ್ಷದಲ್ಲಿದ್ರೆ ಆತ ಹೀರೋ. ಈ ಪಕ್ಷ ರಾಜಕಾರಣ ಅಂದ್ರೆ ಪಕ್ಷಪಾತದ ರಾಜಕಾರಣ ಆಗ್ಬಿಟ್ಟಿದೆಯಲ್ಲ, ಇದು ಮೀರ್ಬೇಕು. ಇದನ್ನ ಮೀರೋ ಮುತ್ಸದ್ದಿತನ ಇವರೆಲ್ಲ ತೋರಿಸಬೇಕು. ಸಿದ್ದರಾಮಯ್ಯನವರಲ್ಲಿ ಡಿ ಕೆ ಶಿವಕುಮಾರ್ 50 ವರ್ಷದಿಂದ ಅವರು ಸಕ್ರಿಯ ರಾಜಕಾರಣದಲ್ಲಿ ಎಲ್ಲವನ್ನೂ ಅನುಭವಿಸಿದ್ದಾರೆ. ಈ ತರದ ವರ್ತನೆ ಬಂದಾಗ ಯಾವ್ದಾದ್ರು ಒಂದು ಪಕ್ಷ ಕಠೋರವಾದ ಕ್ರಮ ಕೈಗೊಳ್ಳುತ್ತ ನಾನು ಕಾದು ನೋಡ್ತಾನೆ ಇದ್ದೀನಿ. ನಂಗೆ ಆಗ್ತಾ ಇಲ್ಲ. ಮತ್ತು ಯಾರೋ ಅಧಿಕಾರಿಗಳು ಬಲಿಪಶು ಆಗ್ತಾರೆ ಈ ವ್ಯವಸ್ಥೆಯಲ್ಲಿ. ಕೊನೆಗೀಗ ಅಧಿಕಾರಿಗಳು ಬಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ಶಾಪಗ್ರಸ್ತ ಐಕಾನ್ ಬಿಲ್ಡಿಂಗ್ ಆಗೋಗ್ಬಿಡ್ತು. ಎಂತ ಚರಿತ್ರೆ ಇದೆ. ಚಿನ್ನಸ್ವಾಮಿ ಅನ್ನೋ ವ್ಯಕ್ತಿ ಯಾವುದೇ ಲಾಭಾಂಶ ಇಲ್ಲದೆ IPL ಇರಲಿಲ್ಲ, ಕೋಟಿಗಟ್ಟಲೆ ಹಣ ಇರಲಿಲ್ಲ. ಬರೀ ಸ್ಟೇಡಿಯಂಗೆ ಮಾತ್ರ ಅಲ್ಲ, ಭಾರತದ ಕ್ರಿಕೆಟ್ ರಂಗಕ್ಕೆ ಒಂದು ಗಟ್ಟಿಯಾದ ಅಡಿಪಾಯ ಹಾಕಿದ ಒಬ್ಬ ಆದರ್ಶವಾದಿ. ಅಂತವ್ರು ಅವರ ಹೆಸರಿರೋ ಸ್ಟೇಡಿಯಂ ಬಂದ ಮಾಡಿಬಿಟ್ರು. ಅಲ್ಲಿ ಲೋಕಲ್ ಮ್ಯಾಚು ನಡಿಬಾರದು, ಪ್ರೇಕ್ಷಕರು ಬರಬಾರದು ಅಂತ ಸ್ಟೇಡಿಯಂನು ಬಲಿ ಹಾಕ್ಬಿಡ್ತು ಸರ್ಕಾರ. ಪ್ರತಿ ಸಾರಿ ಈ ತರ ನೇರವಾಗಿ ಆ ಸಮಸ್ಯೆ ಎದುರ್ಕೋ ತಯಾರಿಲ್ಲ. ಯಾವ್ದಾದ್ರು ಒಂದು ಬಲಿಪಶು ಸ್ಕೇಪ್ ಗೋಟ್ ನ ಹುಡುಕ್ತಾ ಇರ್ತಾರೆ. ಈಗ SP ಸದ್ಯಕ್ಕೆ ಸ್ಕೇಪ್ ಗೋಟ್ ಮುಂದೆ ಇಲ್ಲ. ನಾಗರಾಜ್ ಯಾದವ್ ಸರ್, ನೀವು ಅವಾಗಲೇ ಸಮರ್ಥಿಸ್ಕೊಳ್ತಾ ಇದ್ರಿ, ಇಲ್ಲ ಅವರು ಡ್ಯೂಟಿ ಫೇಲ್ಯೂರ್ ಆಯ್ತು ಅಂತ ಹೇಳಿ. ಸಸ್ಪೆಂಡ್ ಮಾಡಿದ ಕ್ರಮ ಸರಿನಾ ಸರ್? ಇವರು ನಿಮ್ಮ ಹಿರಿಯ ನಾಯಕರು BK ನಾವು ರಿಪಬ್ಲಿಕ್ ಆಫ್ ಬಳ್ಳಾರಿನ ಧ್ವಂಸ ಮಾಡಿದ್ವಿ ಅಂತ ಮತ್ತೆ ಪುಡಿದ ಹೇಳ್ತದ್ದು. ಧ್ವಂಸ ಮಾಡಿದ್ರೆ ಹೋಗ್ಬಿಡಬೇಕಾಗಿತ್ತಲ್ಲ, ಸರ್ವನಾಶ ಆಗ್ಬಿಡಬೇಕಾಗಿತ್ತು. ಮತ್ತೆ ಈ ಕ್ರಮನ ನೀವು ಸಮರ್ಥಿಸ್ಕೊಳ್ತೀರಾ ನಾಗರಾಜ್ ಯಾದವ್ ಸರ್? ಒಂದು ವಿಚಾರ ಮಾತಾಡೋಣ ನೋಡಿ. ಈಗ ರಾಜಕೀಯ ಬೆಳೆಸಿದ್ರೆ ಕ್ಲಾಸ್ ರೌಂಡ್ ಅಲ್ಲಿ ಇರ್ತಕ್ಕಂಥವ್ರು ನಾವು ಹೇಳ್ತೀವಿ, ಈ ಒಂದು ಕೊಲೆಯನ್ನ ನಾವು ಕೊಲೆಯಾಗಿ ನೋಡಬೇಕಾಗ್ತದೆ. ಒಂದ್ ನಿಮಿಷ SP ಮೇಲಿನ ಕ್ರಮದ ಬಗ್ಗೆ ಅಲ್ಲಿ ಬರ್ತೀನಿ ನೋಡಿ. ಯಾವ ಕಾರಣಕ್ಕೋಸ್ಕರ SP ಇವತ್ತು ಒಂದು ಜೀವದ ಹೋದಾಗ ಅದರ ಮೇಲೆ ಕ್ರಮ. ಲಾ ಅಂಡ್ ಆರ್ಡರ್ ಇಸ್ ದ ಲೋಕಲ್ ವರಿಷ್ಠಾಧಿಕಾರಿಗಳ ಜವಾಬ್ದಾರಿ. ನಾನು ಇವಾಗ ಬಂದೆ ಅವಾಗ ಬಂದೇ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಯಾಕಂದ್ರೆ ಅವ್ರ ಒಬ್ಬರೇ ಲಾ ಅಂಡ್ ಆರ್ಡರ್ ನೋಡೋದಿಲ್ಲ, ಡಿಪಾರ್ಟ್ಮೆಂಟ್ ನೋಡ್ತಾ ಇರ್ಬೇಕಾ. ಅವರ ವರಿಷ್ಠಾಧಿಕಾರಿಗಳು ನಿಮಗೆ ನೀವೇ ಉತ್ತರ ಕೊಡಬೇಕಾಗಿದೆ. ನಿನ್ನೆವರೆಗೂ ಕೂಡ ಕಾಂಗ್ರೆಸ್ 2 ಸಿಟ್ಟಿಂಗ್ MLಗಳು ಜೈಲಲ್ಲಿದ್ರು. ಒಬ್ರು ಆರ್ಥಿಕ ಅಪರಾಧಕ್ಕೆ, ಒಬ್ರು ಕೊಲೆ ಆರೋಪ ಹೊಂದ್ಬಿಟ್ಟು, ಮತ್ತೊಬ್ರು ಯಾವ್ದೋ ವಾಲ್ಮೀಕಿ ಹಗರಣದಲ್ಲಿ ಮತ್ತೊಬ್ರು ಜೈಲ್ಗೆ ಹೋಗಿ ಬಂದ್ರು.
2.5 ವರ್ಷದಲ್ಲಿ 3 ಜನ ಎಂಎಲ್ಎಗಳು ಈ ತರ ವಿವಾದಾತ್ಮಕ ಆಗ್ತಾ ಇದ್ದಾರೆ. ನಿಮಗೇನು ಅನಿಸ್ತಾ ಇದೆ? ನಿಮ್ ಪಕ್ಷದ ನೀವು ವಿಷಯಾಂತರ ಮಾಡಕ್ ರಾಜು ಒಂದ್ ನಿಮಿಷ ನೋಡಿ, ನಾಗೇಂದ್ರ ಅವ್ರ ಕೇಸ್ ಇರ್ಬೋದು, ಮ್ಯಾಟರ್ಸ್ ಆರ್ ಪೆಂಡಿಂಗ್ ಇನ್ ದ ಕೋರ್ಟ್, ಅದ್ರ ಬಗ್ಗೆ ಮಾತ್ರ ಸಬ್ಜುಡಿಸ್ ಆಗೋದು ಬೇಡ. ಇವತ್ತು ಒಂದು ಜೀವ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕೀಯ ಬೆರೆಸೋದು ಬೇಡ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈ ಟಿವಿ ಮೂಲಕ ಹೇಳ್ತಕ್ಕಂಥದ್ದು, ಪ್ರಾಮಾಣಿಕ ತನಿಖೆ ಆಗಬೇಕು. ಯಾರೇ ಗುಂಡಾಡಿಸಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು. ಈಗ ಆರ್ಸಿಬಿ ಕಾಲ್ ತುಳಿತದ ಉದಾಹರಣೆ ಮಾತನಾಡ್ತಿದ್ವಿ. ನಿಮಗೆ ಪ್ರಶ್ನೆ ಅದಾದ್ಮೇಲೆ ಚಂದ್ರಶೇಖರ್ ಅವರು ಉತ್ತರ ಕೊಡ್ಲಿ. ನೀವು ಇದನ್ನ ಅಬ್ಸರ್ವ್ ಮಾಡಿದ್ರೋ ಎಲ್ಲೋ ಗೊತ್ತಿಲ್ಲ ಯಾದವ್ ಸರ್. ಸಿಎಟಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಬ್ಸರ್ವೇಷನ್ ಇದು. ಪೊಲೀಸರಿಂದ ನೀವು ಮಿರಾಕಲ್ ನ ಎಕ್ಸ್ಪೆಕ್ಟ್ ಮಾಡೋಕ್ ಆಗೋದಿಲ್ಲ. ಪೊಲೀಸರು ಆಮ್ನಿ ಪ್ರೆಸೆಂಟ್ ಅಲ್ಲ, ಎಲ್ಲಾ ಕಡೆ ನಿಂತ್ಕೊಂಡು ಬಿಟ್ಟು ಶೂಟ್ ಮಾಡೋರನ್ನ ಮೂವರಿಗೂ ಕೇಳಬೇಕಾಗಿರೋ ಪ್ರಶ್ನೆ ಏನಂದ್ರೆ, ರಾಜಕಾರಣದ ಅಪರಾಧೀಕರಣಕ್ಕೆ ಯಾರು ಕಾರಣ? ಯಾರು ಎಷ್ಟು ಹೇಳ್ತೀನಿ ಕೇಳಿ. ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ನೋಡಿ, ಇಲ್ಲಿ ಪೊಲೀಸ್ ಅವ್ರ ಮೇಲೆ, ಇವ್ರ ಮೇಲೆ, ಅವ್ರ ಮೇಲೆ ಹೊಣೆ ಪ್ರಶ್ನೆ ಅಲ್ಲ. ಒಂದು ಜೀವಕ್ಕೆ ನಾವು ಏನು ಕ್ರಮ ನ್ಯಾಯ ಕೊಡಿಸಬೇಕು ಆ ಕೆಲಸವನ್ನ ಮಾಡೇ ಮಾಡ್ತದೆ ರಾಜ್ಯ ಸರ್ಕಾರ. ಹಾಗಾಗಿ ಅವ್ರನ್ನ ಯಾವ ಕಾರಣಕ್ಕೆ ಸಸ್ಪೆಂಡ್ ಮಾಡಿದ್ವಿ, ಯಾವ ಕಾರಣಕ್ಕೆ ತೆಗೆದಿದ್ದೀವಿ ಅಂತ ವಿಚಾರಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ತದೆ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈ ಬಳ್ಳಾರಿ ವಿಚಾರಕ್ಕೆ ಬಂದಾಗ, ಬಳ್ಳಾರಿ ಮೊದಲಿದ್ದದ್ದು ಹೇಗೆ ಇವ್ರು ಹೇಳೋದು, ಗೋರ್ಪಡೆ ಅವರಿದ್ದಾಗ ಹೆಂಗ್ ನಡೀತಾ ಇತ್ತು, ಅದರ ಇತಿಹಾಸದ ಬಗ್ಗೆ ಮಾತಾಡಿದ್ರು, ಅಲ್ಲಿರ್ತಕ್ಕಂತಹ ಖನಿಜಗಳ ಬಗ್ಗೆ ಮಾತಾಡಿದ್ರು. ಮಾತಾಡ್ಕೊಳ್ಳಿ ಸರ್. ಹ್ಯಾಬಿಚುವಲ್ ಫಾರ್ ಪೀಪಲ್ ಟು ಟಾಕ್. ನಾನು ರಾಜ್ಯ ಸರ್ಕಾರ ಆಡಳಿತ ಪಕ್ಷದಲ್ಲಿರ್ತಕ್ಕಂಥವ್ರು, ನಾನು ಉತ್ತರ ಕೊಡಬೇಕಾದ್ರೆ ಜವಾಬ್ದಾರಿಯಲ್ಲಿರ್ತಕ್ಕಂಥವನು. ನನ್ನ ಉತ್ತರವನ್ನು ದಯವಿಟ್ಟು ಕೇಳಿ ಅಂತ ಮನವಿಯನ್ನು ಮಾಡ್ತಾ ಇದ್ದೇನೆ. ಅಂತ ಒಂದು ಒಳ್ಳೆಯ ಜಾಗದಲ್ಲಿ ಯಾವ ವಾತಾವರಣ ಬದಲಾವಣೆಗೆ ಮೂಲ ಕಾರಣಗಳು ಯಾರಿದ್ದಂತೆ ಈ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಿರತಕ್ಕಂಥದ್ದು. ಗಡಿಪಾರ ಆಗಿರ್ತಕ್ಕಂಥವ್ರು ಯಾರ್ಯಾರು, ಏನೇನಾಗಿರ್ತಕ್ಕಂಥ ವಿಚಾರಗಳು ತಿಳ್ಕೊಳ್ಳಿ. ಇದೇ ವಿಧಾನಸೌಧದಲ್ಲಿ ನಾನು ಒಬ್ಬ ಶಾಸಕ. ಈಗ ಆರ್ಸಿಬಿ ಕಾಲ್ ತುಳಿತದ ಉದಾಹರಣೆ ಮಾತನಾಡ್ತಿದ್ವಿ. ನಿಮಗೆ ಪ್ರಶ್ನೆ ಅದಾದ್ಮೇಲೆ ಚಂದ್ರಶೇಖರ್ ಅವರು ಉತ್ತರ ಕೊಡ್ಲಿ. ನೀವು ಇದನ್ನ ಅಬ್ಸರ್ವ್ ಮಾಡಿದ್ರೋ ಎಲ್ಲೋ ಗೊತ್ತಿಲ್ಲ ಯಾದವ್ ಸರ್. ಸಿಎಟಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಬ್ಸರ್ವೇಷನ್ ಇದು. ಪೊಲೀಸರಿಂದ ನೀವು ಮಿರಾಕಲ್ ನ ಎಕ್ಸ್ಪೆಕ್ಟ್ ಮಾಡೋಕ್ ಆಗೋದಿಲ್ಲ. ಪೊಲೀಸರು ಆಮ್ನಿ ಪ್ರೆಸೆಂಟ್ ಅಲ್ಲ, ಎಲ್ಲಾ ಕಡೆ ನಿಂತ್ಕೊಂಡು ಬಿಟ್ಟು ಶೂಟ್ ಮಾಡೋರನ್ನ ಮೂವರಿಗೂ ಕೇಳಬೇಕಾಗಿರೋ ಪ್ರಶ್ನೆ ಏನಂದ್ರೆ, ರಾಜಕಾರಣದ ಅಪರಾಧೀಕರಣಕ್ಕೆ ಯಾರು ಕಾರಣ? ಯಾರು ಎಷ್ಟು ಜವಾಬ್ದಾರಿ? ಹೇಳ್ತೀನಿ ಕೇಳಿ. ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ನೋಡಿ, ಇಲ್ಲಿ ಪೊಲೀಸ್ ಅವ್ರ ಮೇಲೆ, ಇವ್ರ ಮೇಲೆ, ಅವ್ರ ಮೇಲೆ ಹೊಣೆ ಪ್ರಶ್ನೆ ಅಲ್ಲ. ಒಂದು ಜೀವಕ್ಕೆ ನಾವು ಏನು ಕ್ರಮ ನ್ಯಾಯ ಕೊಡಿಸಬೇಕು ಆ ಕೆಲಸವನ್ನ ಮಾಡೇ ಮಾಡ್ತದೆ ರಾಜ್ಯ ಸರ್ಕಾರ. ಹಾಗಾಗಿ ಅವ್ರನ್ನ ಯಾವ ಕಾರಣಕ್ಕೆ ಸಸ್ಪೆಂಡ್ ಮಾಡಿದ್ವಿ, ಯಾವ ಕಾರಣಕ್ಕೆ ತೆಗೆದಿದ್ದೀವಿ ಅಂತ ವಿಚಾರಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ತದೆ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈ ಬಳ್ಳಾರಿ ವಿಚಾರಕ್ಕೆ ಬಂದಾಗ, ಬಳ್ಳಾರಿ ಮೊದಲಿದ್ದದ್ದು ಹೇಗೆ ಇವ್ರು ಹೇಳೋದು, ಗೋರ್ಪಡೆ ಅವರಿದ್ದಾಗ ಹೆಂಗ್ ನಡೀತಾ ಇತ್ತು, ಅದರ ಇತಿಹಾಸದ ಬಗ್ಗೆ ಮಾತಾಡಿದ್ರು, ಅಲ್ಲಿರ್ತಕ್ಕಂತಹ ಖನಿಜಗಳ ಬಗ್ಗೆ ಮಾತಾಡಿದ್ರು. ಮಾತಾಡ್ಕೊಳ್ಳಿ ಸರ್. ಹ್ಯಾಬಿಚುವಲ್ ಫಾರ್ ಪೀಪಲ್ ಟು ಟಾಕ್. ನಾನು ರಾಜ್ಯ ಸರ್ಕಾರ ಆಡಳಿತ ಪಕ್ಷದಲ್ಲಿರ್ತಕ್ಕಂಥವ್ರು, ನಾನು ಉತ್ತರ ಕೊಡಬೇಕಾದ್ರೆ ಜವಾಬ್ದಾರಿಯಲ್ಲಿರ್ತಕ್ಕಂಥವನು. ನನ್ನ ಉತ್ತರವನ್ನು ದಯವಿಟ್ಟು ಕೇಳಿ ಅಂತ ಮನವಿಯನ್ನು ಮಾಡ್ತಾ ಇದ್ದೇನೆ. ಅಂತ ಒಂದು ಒಳ್ಳೆಯ ಜಾಗದಲ್ಲಿ ಯಾವ ವಾತಾವರಣ ಬದಲಾವಣೆಗೆ ಮೂಲ ಕಾರಣಗಳು ಯಾರಿದ್ದಂತೆ ಈ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಿರತಕ್ಕಂಥದ್ದು. ಗಡಿಪಾರ ಆಗಿರ್ತಕ್ಕಂಥವ್ರು ಯಾರ್ಯಾರು, ಏನೇನಾಗಿರ್ತಕ್ಕಂಥ ವಿಚಾರಗಳು ತಿಳ್ಕೊಳ್ಳಿ. ಇದೇ ವಿಧಾನಸೌಧದಲ್ಲಿ ನಾನು